ತಡವಾಗಿ ಬಂದಿದ್ದೇನೆ, ಕ್ಷಮಿಸಬೇಕು. ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಿಂದ ಚಿತ್ರದುರ್ಗ ಬಂದು ಹಾಲ್ಟ್ ಆಗಿ ರಾತ್ರಿ ಎಲ್ಲ ಕೆಲವು ಸಭೆಗಳಿತ್ತು, ಮುಗಿಸಿ ನೇರವಾಗಿ ಬಂದಿದ್ದೇನೆ. ಮನೆಗೂ ಹೋಗಲಿಲ್ಲ. ಇನ್ನೊಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಅವ್ರದ್ದು ಒಂದು ಕಾರ್ಯಕ್ರಮ ಆಯಿತು. ಇವತ್ತು ಭಾಳ ಟೈಟ್ ಶೆಡ್ಯೂಲ್ ನಮಗೆ. ಇದಾದ್ಮೇಲೆ ಬೆಂಗಳೂರು ನೀರಿನ ಇಲ್ಲಿ ನೆಲಮಂಗಲದ ಒಂದು ಸಭೆ ಇದೆ, ಅದಕ್ಕೆ ಮುಖ್ಯಮಂತ್ರಿ ಹೋದ್ರು, ಅಲ್ಲೂ ಹೋಗಬೇಕು. ಬಂದ ತಕ್ಷಣ ಬೆಂಗಳೂರು ಕಾರ್ಪೊರೇಷನಲ್ಲಿ ಈ ನೀರಿನ ಸಮಸ್ಯೆ ಬೆಂಗಳೂರಲ್ಲಿ ಭಾಳ ಅಭಾವ ಆಗ್ತಾ ಇದೆ. ಅದೊಂದು 3-4 ಮೀಟಿಂಗ್ ಮಾಡಿದ್ವಿ. ತಿರ್ಗಾ ಇವತ್ತೊಂದು ಮೀಟಿಂಗ್ ಇದೆ. ಅದಾದ ಮೇಲೆ ತಿರ್ಗಾ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳ ಬಗ್ಗೆ ಒಂದು ಮೀಟಿಂಗ್ ಇದೆ 4 ಗಂಟೆಗೆ. ಸೊ ಭಾಳ ಟೈಟ್ ಶೆಡ್ಯೂಲ್ ಇದೆ. ಆದರೂ ಮಾತು ಕೊಟ್ಟಿದ್ದೇನೆ, ಬರ್ತೀವಿ ಅಂತೇಳಿ. ಬಂದು ನಿಮ್ಮ ಜೊತೆಯಲ್ಲಿ ನಿಮ್ಮ ಬೇಡಿಕೆಗಳು ಕೂಡ ನನಗೆ ಗಮನ ಇದೆ. ಹಿಂದೆ ಎಲ್ಲ ಬೆಂಗಳೂರು ನಗರದ ಕಾಂಟ್ರಾಕ್ಟರ್ಸ್ ಎಲ್ಲ ಕೂಡ ನನ್ನ ಬಂದು ಭೇಟಿ ಮಾಡಿದ್ರು. ಸೊ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ಸು, PWD ಕಾಂಟ್ರಾಕ್ಟರ್ಸು, BBMP ಕಾಂಟ್ರಾಕ್ಟರ್ಸು, ಎಲ್ಲರಿಗೂ ಸಮಸ್ಯೆ ಅಂದರೆ ಕಿರುಕುಳ. ಒಂದು ಕಡೆ ಅಧಿಕಾರಿ ಕಿರುಕುಳ, ಒಂದು ಕಡೆ ರಾಜಕಾರಣಿ ಕಿರುಕುಳ. ಇದು ನಮಗೆ ಅರಿವಿದೆ. ನಮಗೆ ನಾನು ನಿಮಗೆ ಮೊನ್ನೆ ತಾನೇ ನಾನು ಹೇಳಿದ್ದೆ, ನೀವು ಆದಷ್ಟು ಬಹಳ ಹುಷಾರಾಗಿರ್ಬೇಕು, ರಾಜಕೀಯದವ್ರು ಸವಸ ಮಾಡಕ್ ಹೋಗ್ಬಿಡಿ ಅಂತ ನಿಮ್ಗೆ ಹೇಳಿದ್ದೆ. ಯಾವುದೇ ಸರ್ಕಾರ ಬರಲಿ, ಬರೀ 4 ಜನ ಚಪ್ಪಾಳೆ ಹೊಡಿತಾ ಇದ್ದೀರಾ. ಸುಮ್ಮನೆ ಚಪ್ಪಲಕ್ಕೆ. ಯಾವಾಗೂ ನೀವೆಲ್ಲ ಕಾಂಟ್ರಾಕ್ಟರ್ ಎಷ್ಟು ಬುದ್ಧಿವಂತರಾಗಬೇಕಂದ್ರೆ ರೆಡಿಮೇಡ್ ಗಂಡುಗಳನ್ನ ಇಟ್ಕೋಬೇಕು ನೀವು. ಮುಂದಕ್ಕೆ ಭವಿಷ್ಯಕ್ಕೆ ಹಂಗೆ ಎಲ್ಲ ರಿಟೈರ್ಡ್ ಕೇಸ್ಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಗೇನು ಪ್ರಯೋಜನ ಆಗೋದಿಲ್ಲ. ಇನ್ನ 4.25 ವರ್ಷ ಇರ್ತೀವಿ, ಅದಾದ್ಮೇಲೆ 5 ವರ್ಷ ಇರ್ತೀವಿ. ನಾವೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದು, ನಿಮ್ಗೇನು ಬೇಕೋ ನಿಮ್ಮ ಪರಿಹಾರ ಕೊಡೋದು, ಇದನ್ನು ನಿಮ್ಮ ತಲೆಯಲ್ಲಿ ಇರಲಿ. ಇಷ್ಟು ಮಾತ್ರ ಇರಲಿ. ನೀವೆಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಅಡಿಪಾಯ. ನೀವಿಲ್ಲದೆ ಸರ್ಕಾರ ಏನು ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರ ನಡೆಸ್ತೀವಿ, ನೀವು ಕಾಮಗಾರಿಗಳನ್ನು ನಡೆಸ್ತೀರಿ. ಇಬ್ರದ್ದು ದೇಶದ ಕೆಲಸನೇ, ರಾಜ್ಯದ ಕೆಲಸನೇ. ರಾಜ್ಯದ ಅಭಿವೃದ್ಧಿಯ ಒಂದು ಭಾಗ ನೀವೆಲ್ಲ. ನಮ್ಗೆ ಅರಿವಿದೆ ನಿಮ್ಮ ಬಡ್ಡಿ, ಮೀಟರ್ ಬಡ್ಡಿ, ಬ್ಯಾಂಕ್ ಬಡ್ಡಿ, ಆಸ್ತಿಗಳ ಅಡ ಇಟ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ. ಇಲ್ಲ, ಏನಪ್ಪ ಅಂದರೆ ನಮ್ಮ ಸ್ಟೇಟಲ್ಲಿ ನಾವು ರಾಜಕೀಯದವ್ರದ್ದು ಪ್ಲ್ಯಾನಿಂಗ್ ಸರಿಯಾಗಿ ಮಾಡಲಿಲ್ಲ. ಈಗ ನಂದೇ ತಗೊಳ್ಳಿ, ಇರಿಗೇಷನ್ ಇಲಾಖೆ 16,000 ಕೋಟಿ ಬಜೆಟ್ ಇದೆ. 16,000 ಕೋಟಿ ಇದೆ. ಅದಕ್ಕೊಂದಷ್ಟು ಮೈನ್ ಇರಿಗೇಷನ್ಗೂ ಹೋಗ್ತದೆ. ಸಂಬಳ ಸಾರಿಗೆ ಹೋದ ವರ್ಷನೇ 24,000 25,000 ಕೊಟ್ಟವ್ರೆ. ಒಟ್ಟು 1,25,00,000 ಕಾಮಗಾರಿ ನಡೀತಾ ಇದೆ. ಇನ್ನು ಯಾವಾಗ ಅವನು ಕೆಲಸ ಮಾಡೋದು, ಯಾವಾಗ ಬಿಲ್ ಕೊಡೋದು, ಯಾವಾಗ ಏನಾಗೋದು? ಅಯ್ಯೋ, ಇವೆಲ್ಲ ಭಾಳ ದೊಡ್ಡ ಸಮಸ್ಯೆ ಇದೆ. ಸೊ ಬೇರೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊದಲಿಂದನೂ ಕೂಡ ಅಲ್ಲೊಂದು ಲೆಕ್ಕಾಚಾರ ಇದೆ. ದುಡ್ಡಿಲ್ಲದೆ ಯಾವ ಕೆಲಸನೂ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಫೈನಾನ್ಸ್ ಕಮಿಷನ್ ಅವರು ಬಿಡೋದಿಲ್ಲ. ಆ ರೀತಿ ನಾವು ಮಾಡಲಿಲ್ಲ ಅಂತ ಅಂದರೆ, ಎಷ್ಟು ದುಡ್ಡಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಕೆಲಸ ಮಾಡಲಿಲ್ಲ ಅಂತಂದರೆ ಇದು ಕಂಟಿನ್ಯೂಯಿಂಗ್ ಪ್ರೋಸೆಸ್ಸು, ಯಾವುದೇ ಇಲಾಖೆಲಾಗಲಿ. ಸೊ ಇದಕ್ಕೆ ಏನಾದ್ರು ಒಂದು ತೊಂದರೆ ಮಾಡಬೇಕು. ಏನೋ 3,71,000 ಕೋಟಿ ರೂಪಾಯಿ ಬಜೆಟನ್ನು ಈ ವರ್ಷ ಮಂಡಿಸಿದ್ದೀವಿ. ಬಿಡಿ, ನಮ್ಗೆ ಗ್ಯಾರಂಟಿ ಒಂದು 50,000 ಹೋಗ್ಬೋದು. 1,20,20,000 1,20,20,000 ಕೋಟಿ ರೂಪಾಯಿ ಈಗ ಡೆವಲಪ್ಮೆಂಟ್ಗೆ ಅಂತ ನಾವು ತೆಗೆದುಕೊಂಡಿದ್ದೇವೆ. ಈ ವರ್ಷ ತೆಗೆದುಕೊಂಡಿದ್ದೇವೆ. ತಮಗೆಲ್ಲ ಅರಿವಿದೆ. ಕೆಂಪಣ್ಣವರು ಮತ್ತು ಅವರ ಟೀಮು ಎಲ್ಲ ಕೂಡ ನನ್ನ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಈ ಮಧ್ಯದಲ್ಲಿ ನೀವೇ ಪ್ರಸ್ತಾವನೆ ಮಾಡಿ, ನೀವೇ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರು. ಅದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ರು. ನಾವಾದರೂ ತೊಂದರೆ ಮಾಡಬಾರ್ದು ಅಂತೇಳಿ ಅಷ್ಟೋ ಇಷ್ಟೋ ಹಣನ ಸ್ವಲ್ಪ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈ ಸ್ವಲ್ಪ ಏನಾಯಿತು ಅಂದರೆ, ನಮಗೆ ಪ್ರಾಬ್ಲಮ್ ತಮಗೂ ಗೊತ್ತಿದೆ. ನಮ್ಗೆ ಎಷ್ಟು ಹಣ ನಾವು ಎಷ್ಟು ಕೊಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಆ ದುಡ್ಡು ನಮಗೆ ಸರಿಯಾಗಿ ವಾಪಸ್ ಬರ್ತಾ ಇಲ್ಲ. ಈಗ ಒಂದು ಉದಾಹರಣೆಗೆ, ನಮ್ಮದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊನ್ನೆ ಹೇಳಿದ್ರು, ನಮ್ಮ ನೀರಾವರಿ ಇಲಾಖೆಯಲ್ಲಿ 5,200 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲೇ ಸೇರಿಸಿದ್ರು, ಓದಿದ್ರು, ಎಲ್ಲ ಆಯಿತು. ಕೊನೆಗೆ ಇಲ್ಲಿವರೆಗೂ 1 ರೂಪಾಯಿ ಬರಲಿಲ್ಲ. ಹೆಂಗೆ ನಡೆಸೋದು? ನರೇಗಾ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಎಲ್ಲ ಸಣ್ಣ ಕಾಂಟ್ರಾಕ್ಟ್ರಿಂದ ಹಿಡಿದು ದೊಡ್ಡ ಕಾಂಟ್ರಾಕ್ಟ್ ಎಲ್ಲ ಕೂಡ
ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗ್ತಾ ಇದೆ. ಸೊ ಅದರಿಂದ ಎಷ್ಟಿದೆ ಅಷ್ಟಕ್ಕೆ ಕೆಲಸ ಮಾಡಿದ್ರೆ ಏನು ಪ್ರಾಬ್ಲಮ್. ನೀವು ಕಾಂಟ್ರಾಕ್ಟ್ಗಳು ಕೂಡ ಕೆಲವರು, ನೀವಲ್ಲ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಈ ದೊಡ್ಡ ದೊಡ್ಡ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀರಲ್ಲ, ಇವರು ಏನು ಮಾಡ್ತಾರೆ ಅಂದರೆ ಇದನ್ನ ಅವ್ರ ಅನುಕೂಲ ಆಗಲಿ ಅಂತೇಳಿ ಕೊನೆಗೆ ಅವ್ರು ತಗೊಂಡು ಕೊನೆಗೆ ನಿಮ್ಗೆಲ್ಲ ಭಾಗ ಮಾಡಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಮಾಡ್ತಾ ಇದೆ. ಆ ಮಾಫಿಯಾನು ಅದನ್ನೆಲ್ಲ ತಯಾರು ಮಾಡಿದಂಥ ನಮ್ಮ ಅಫಿಷಿಯಲ್ಸು. ನೇರವಾದಂಥ ಒಂದು ಪೊಲಿಟಿಕಲ್ ವಿಲ್ ಬೇಕು. ಈ ಒಂದು ದೊಡ್ಡ ನಿಮ್ದೇನು ಒಂದು ಬೇಡಿಕೆ ಇದೆಯಲ್ಲ, ಇಲ್ಲಿ ನನಗೆ ಈ ಬೇಡಿಕೆ ಕೊಟ್ಟದ್ದು ನಾನು ನೋಡಿದ್ದೀನಿ. ಏನೋ ಹೇಳಿದ್ದೀರಿ ಅಂತಂದರೆ ಪ್ಯಾಕೇಜ್ ಪದ್ಧತಿ ರದ್ದು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಬೇಡಿಕೆ ಕೂಡ ಇಲ್ಲಿ ಇಟ್ಟಿದ್ದೀರಿ. ಅದು ಈ ನಮ್ಮ ಆಫೀಸರ್ಸು ಇವರು ದೊಡ್ಡವರೆಲ್ಲ ಸೇರ್ಕೊಂಡು ಮಾತ್ರ ಮಾಡ್ತಾರೆ. ಯಾಕೆಂದರೆ ನಿಮ್ಮನ್ನೆಲ್ಲ ಕಂಟ್ರೋಲ್ ಇಟ್ಕೊಳ್ಬೇಕು ಅನ್ನೋ ದೃಷ್ಟ. ಆಮೇಲೆ ಬಾಕಿ ಮೊತ್ತದ ಬಿಡುಗಡೆ ವಿಚಾರ ಕೂಡ ತಾವು ಪ್ರಸ್ತಾವನೆ ಮಾಡಿದ್ದೀರಿ. ಆಮೇಲೆ ಭ್ರಷ್ಟಾಚಾರದ ಸಮಸ್ಯೆ ಏನಿದೆ ಅಂತೇಳಿ, ಈ ಭ್ರಷ್ಟಾಚಾರ ನಿಮಗೂ ಭೂತ ಅಂಟಿದೆ, ನಮಗೂ ಭೂತ ಅಂಟಿದೆ. ಇದು ಇಬ್ರು ಬಹಳ ಕಷ್ಟದಿಂದ ಇದನ್ನ ಬಿಡಿಸ್ಕೊಳ್ಳೋಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದ್ದು. ಇನ್ನು ಅನೇಕ ಸಮಸ್ಯೆಗಳು, ನಿಮ್ಗೆ ಏನು ಸಮಸ್ಯೆ ಇದೆ ಕೂತ್ಕೊಂಡು ಮಾತಾಡೋಣ. ಈಗ ಏಕಾಏಕಿ ಈಗ ಎಲೆಕ್ಷನ್ ಬಂದ್ಬಿಟ್ಟಿದೆ, ನಾಳೆನೋ ನಾಳಿದ್ದು ಎಲೆಕ್ಷನ್ ಅನೌನ್ಸ್ ಆಗ್ತದೆ, ನಾವು ಬ್ಯುಸಿ ಆಗಿರ್ತೀವಿ. ಬಹುಶಃ ನೀವು ಇದನ್ನ ಮೇ ಜೂನಲ್ಲಿ ಮಾಡಿದ್ದೀರ, ಇನ್ನೂ ಚೆನ್ನಾಗಿತ್ತು, ಇನ್ನೂ ಒಳ್ಳೆ ಟೈಮ್ ಇದ್ದು ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಆದರೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ಯಾವ್ದಾದ್ರು ಇದೊಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ತಾವು ಒಂದು ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಮತ್ತು ನಮ್ಮ ಸರ್ಕಾರಿ ನೌಕರು ಇಬ್ಬರಿಂದ ಮಾತ್ರ ನಮಗೆ ಏನಾರು ಮಾಡಿ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಸಂಬಂಧ ಹಾಲು ಜೇನಿದ್ದಂತೆ, ಹಾಲನ್ನು ಕುಡಿಲೇ ಇರೋಕ್ಕಾಗಲ್ಲ, ಜೈನ ತಿರ್ಗಾ ಕೈನ ಒರೆಸ್ಕೊಳ್ದೆ ಇರೋಕ್ಕಾಗಲ್ಲ. ಸೊ ಹಂಗೆ ನಿಮ್ಮನ್ನು ನಾವು ಬಿಡಂಗಿಲ್ಲ, ನೀವು ನಮ್ ಬಿಡಂಗಿಲ್ಲ, ನಾವು ನಿಮ್ಮನ್ನು ಬಿಡಂಗಿಲ್ಲ. ಒಟ್ಟಿಗೆ ಕೂತ್ಕೊಂಡು ಮುಂದಕ್ಕೆ ಪ್ಲಾನ್ ಹಾಕೋಣ. ನಾನು ಒಂದೇ ಮಾತಲ್ಲಿ ನಾನು ಹೇಳ್ತೀನಿ, ನಿಮ್ಮ ಸಮಸ್ಯೆ ಸಂಪೂರ್ಣ ಗೊತ್ತಿದೆ, ನಿಮ್ಮ ಜೊತೆ ನಾವು ಇದ್ದೀವಿ, ನೀವು ನಮ್ಮ ಜೊತೆ ಇರಿ. ಮಿಕ್ಕಿದ ವಿಚಾರನ ನಾನು ಇನ್ನೊಂದಿನ ಸಪ್ರೇಟಾಗಿ ಬಂದು ನಿಮ್ಮ ಪದಾಧಿಕಾರಿಗಳ ಹತ್ರ ಎಲ್ಲ ಮಾತಾಡ್ತೀನಿ. ನಿಮಗೆ ಶುಭವಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.